ಎಲ್ರಿಗೂ ನನ್ನ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಈ ಪ್ಯಾಂಕ್ರಿಯಾಸ್ ಅಂದರೆ ಮೇದೋಜೀರಕಾಂಗ ಹೇಗೆ ವರ್ಕ್ ಮಾಡುತ್ತೆ, ಅದನ್ನು ಹೇಗೆ ಹೆಲ್ತಿಯಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ಇವತ್ತು ನಾನು ಮೂಲತಃ ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡ್ತೀನಿ. ಸಕ್ಕರೆ ಕಾಯಿಲೆಗಳಲ್ಲಿ 2 ವೆರೈಟಿ ಸಕ್ಕರೆ ಕಾಯಿಲೆ ಇದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಟೈಪ್ 1 ಮೊದಲನೇ ವಿಧದ ಸಕ್ಕರೆ ಕಾಯಿಲೆ, 2ನೇ ವಿಧದ ಸಕ್ಕರೆ ಕಾಯಿಲೆ ಅಂತಾರೆ. ಮೊದಲನೇ ವಿಧದ ಸಕ್ಕರೆ ಕಾಯಿಲೆ ಅಂದರೆ ನಮ್ಮ ಶರೀರದಲ್ಲಿ ಅಂದರೆ ಪ್ಯಾಂಕ್ರಿಯಾಸು ಇನ್ಸುಲಿನ್ ಅನ್ನೋದನ್ನೇ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ಯಾವ ರೀತಿ ಸಕ್ಕರೆ ಕಾಯಿಲೆ ಬರುತ್ತೆ ಅನ್ನೋದನ್ನೇ ಮೊದಲನೇ ಟೈಪ್ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾರೆ. ಇತ್ತೀಚಿನ ದಿವಸ ಸಕ್ಕರೆ ಕಾಯಿಲೆ ಚಿಕ್ಕ ಮಕ್ಳಿಗೂ ಬರ್ತಿದೆ, 16ರಿಂದ 30 ವರ್ಷ ಒಳಪಟ್ಟವ್ರಿಗೂ ಬರ್ತಿದೆ, 30 ವರ್ಷ ದಾಟಿದ ಮೇಲೆ ಕೂಡ ಕೆಲವರಿಗೆ ಸಕ್ಕರೆ ಕಾಯಿಲೆ ಬರ್ತಿದೆ. ಹಾಗಾದರೆ ಸಕ್ಕರೆ ಕಾಯಿಲೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಗೊತ್ತಿಲ್ವೋ ಅಥವಾ ನಮ್ಮ ಜೀವನದಲ್ಲಿ ಅದನ್ನು ಗೊತ್ತಿದ್ದು ಕೂಡ ಸರಿಯಾಗಿ ನಡ್ಸ್ಕೊಂಡು ಹೋಗ್ತಿಲ್ವೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ನಿಮಗೊಂದು ಪುಟ್ಟದಾದಂಥ ಒಂದು ವಿಡಿಯೋ ತೋರಿಸ್ತೀನಿ. ಯಾರಿಗೆ ಸಕ್ಕರೆ ಕಾಯಿಲೆ ಇಲ್ವೋ ಅಂಥವ್ರ ದೇಹದಲ್ಲಿ ಈ ಪ್ಯಾಂಕ್ರಿಯಾಸ್ ಹೇಗೆ ಇನ್ಸುಲಿನ ಪ್ರೊಡ್ಯೂಸ್ ಮಾಡಿ ರಕ್ತದಲ್ಲಿರ್ತಕ್ಕಂಥ ಗ್ಲುಕೋಸನ್ನು ಹೆಂಗೆ ಪ್ರೊಡ್ಯೂಸ್ ಮಾಡುತ್ತೆ, ಹೆಂಗೆ ತೊಗೊಂಡೋಗಿ ಜೀವಕೋಶಗಳಿಗೆ ತಲುಪಿಸುತ್ತೆ ಅನ್ನೋದನ್ನು ಬನ್ನಿ ಒಂದು ಸಣ್ಣ ವಿಡಿಯೋ ನಿಮಗೆ ತೋರಿಸ್ತೀನಿ. ನಾನು ದಿನನಿತ್ಯ ನಾವು ಸಕ್ಕರೆ ಇರೋ ಅಂಶ ಆಹಾರ, ಹಾಲು, ಹಣ್ಣು ಇವೆಲ್ಲ ತಿಂತಾನೇ ಇರ್ತೀವಿ. ನಾವು ತಿಂದಂಥ ಪದಾರ್ಥ ಜಠರದಕ್ಕೆ ಹೋಗಿ ಸ್ಟಮಕ್ಕಲ್ಲಿ ಹೋಗಿ ಚೆನ್ನಾಗಿ ಜೀರ್ಣ ಆಗಿ ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ಕೊಬ್ಬು ಈ 3 ಪದಾರ್ಥಗಳನ್ನು ಜಠರದಲ್ಲಿ ಪ್ರೊಡ್ಯೂಸ್ ಮಾಡಿ ಗ್ಲುಕೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆಗ ಈ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಪ್ಯಾಂಕ್ರಿಯಾಸು ತನ್ನದೇ ಆದಂಥ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡಿ ಇಡೀ ಶರೀರಕ್ಕೆ ಶಕ್ತಿಯನ್ನು ತುಂಬಿಕೊಡುತ್ತೆ. ಈ ಯಾವಾಗ ಗ್ಲುಕೋಸ್ ರಕ್ತದಿಂದ ಸೆಲ್ಗೋಯ್ತು ಶಕ್ತಿವಂತರ ಆಗ್ತೀವಿ, ಕೆಲಸ ಮಾಡಲಿಕ್ಕೆ ಶಕ್ತಿ ಬರುತ್ತೆ. ನೋಡಿ, ಈ ಜಠರದಲ್ಲಿ ಎಲ್ಲ ಗ್ಲುಕೋಸ್ ಹೊರಗೆ ಬರ್ತಿದೆ, ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿ ಆ ಇನ್ಸುಲಿನ್ ಅನ್ನೋದು ನೋಡಿ ನಿಧಾನಕ್ಕೆ ಈ ಗ್ಲುಕೋಸ್ ಇಲ್ಲಿರೋ ರಕ್ತದಲ್ಲಿರೋ ಗ್ಲುಕೋಸ್ನ ನಿಧಾನಕ್ಕೆ ಸೆಲ್ ಮನೆಗಳಿಗೆ ತೊಗೊಂಡು ಬಿಡ್ತಾ ಇದೆ. ಜಿ ಅನ್ನೋದೇ ಗ್ಲುಕೋಸು, ಐ ಅನ್ನೋದೇ ಇನ್ಸುಲಿನು. ಆ ಗ್ಲುಕೋಸು ಆ ಸೆಲ್ಗಳಿಗೆ ಮನೆ ಒಳಗೆ ತೊಗೊಂಡೋಗಿ ಬಿಟ್ಕೊಡ್ತಾ ಇದೆ. ಇದು ಆರೋಗ್ಯವಾಗಿರುವಂಥವರು, ಸಕ್ಕರೆ ಕಾಯಿಲೆ ಇಲ್ಲದೆ ಇರುವಂಥ ಶರೀರದಲ್ಲಿ ನಡೆಯೋ ಕ್ರಿಯೆ. ತುಂಬ ಜಾಸ್ತಿ ಆದರೆ ರಕ್ತದಲ್ಲಿ ಸಕ್ಕರೆ ಲಿವರಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಲಿವರಲ್ಲಿ ಯಾವಾಗ ಸಕ್ಕರೆ ಸ್ಟೋರ್ ಆಯಿತು, ನಮಗೆ ಯಾವಾಗ ಕೊರತೆ ಇತ್ತೋ ಆವಾಗ ಲಿವರ್ ಏನು ಮಾಡುತ್ತೆ, ಅಲ್ಲಿಂದ ಸಕ್ಕರೆಯನ್ನು ತೆಗೆದು ಎಲ್ಲ ಸೆಲ್ಗಳು ಕಳಿಸ್ಕೊಡುತ್ತೆ. ಲಿವರು ಕೂಡ ಸಕ್ಕರೆಯಲ್ಲಿ ರಕ್ತದಲ್ಲಿರೋ ಸಕ್ಕರೆಯನ್ನು ನಿಧಾನಕ್ಕೆ ಕಳಿಸುತ್ತೆ. ಯಾವಾಗ ಈ ಗ್ಲುಕೋಸ್ ಅನ್ನೋದು ಶರೀರದಲ್ಲಿ ನಿಧಾನವಾಗಿ ಎಲ್ಲ ಸೆಲ್ಗಳಿಗೆ ಹೋಗುತ್ತೋ ಆಗ ಇನ್ಸುಲಿನ್ ಕೂಡ ತನ್ನ ಶಕ್ತಿಯಿಂದ ರಕ್ತದಲ್ಲಿರತಕ್ಕಂಥ ಎಲ್ಲ ಗ್ಲುಕೋಸು ಸಕ್ಕರೆ ಅಂಶವನ್ನು ಸಮತೋಲನವಾಗಿ ಈಕ್ವಲ್ ಆಗಿ ನಿಧಾನವಾಗಿ ಎಲ್ಲ ಜೀವಕೋಶಗಳಿಗೆ, ಟಿಶ್ಯೂಸ್ಗಳಿಗೆ ಕಳಿಸ್ಕೊಡುತ್ತೆ. ಅಕಸ್ಮಾತ್ ಏರುಪೇರಾದರೂ ಕೂಡ ಅದು ಬ್ಯಾಲೆನ್ಸ್ ಮಾಡಿಕೊಂಡು ನಿಧಾನವಾಗಿ ಇನ್ಸುಲಿನ್ ಲೋ ಇದ್ದರೂ ಕೂಡ ಆಟೋಮೆಟಿಕ್ಕಾಗಿ ತೊಗೊಂಡೋಗಿ ಬಿಡುತ್ತೆ. ಈ ಒಂದು ವಿಡಿಯೋ ನೀವು ನೋಡಿದಾಗ ರಕ್ತದಲ್ಲಿರತಕ್ಕಂಥ ಗ್ಲುಕೋಸ್ ನಿಧಾನವಾಗಿ ಜೀವಕೋಶಗಳಿಗೆ ಇನ್ಸುಲಿನ್ ತೊಗೊಂಡೋಗಿ ಬಿಡುತ್ತೆ. ಅಂದರೆ ರಕ್ತದಲ್ಲಿರುವಂಥ ಒಂದು ಸಕ್ಕರೆ ಅಂಶವನ್ನು ಜೀವಕೋಶಗಳ ಮನೆ ಬಾಗಿಲಿಗೆ ಹೋಗಿ ಆ ಡೋರ್ ಓಪನ್ ಮಾಡಿಸಿ ಸಕ್ಕರೆ ಅಂಶವನ್ನು ಒಳಗೆ ತಳ್ಳುತ್ತೆ. ನಾರ್ಮಲ್ಲಾಗಿ ವಾಕ್ ಮಾಡೋರು, ವ್ಯಾಯಾಮ ಮಾಡೋರು, ಚೆನ್ನಾಗಿರೋರು, ಅಸೂಯೆ ಇಲ್ಲದವರು, ಹೊಟ್ಟೆ ಕೆಚ್ಚಿಲ್ದವರಲ್ಲಿ ಈಗ ನೋಡಿದಂಥ ವಿಡಿಯೋದಲ್ಲಿ ಹೇಗಿದೆಯೋ ಅದು ನಿಮಗೆ ಗೊತ್ತಾಗುತ್ತೆ ಡಯಾಬಿಟಿಸ್ ಇಲ್ಲ ಅಂತ. ಯಾವಾಗ ಮನುಷ್ಯ ಡಯಾಬಿಟಿಕ್ ಅಂತನೋ, ಯಾವಾಗ ಅವನ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೋ ಅವಾಗೇನಾಗುತ್ತೆ, ರಕ್ತದಲ್ಲೇ ಸಕ್ಕರೆ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಆ ರಕ್ತದಲ್ಲಿರುವಂಥ ಗ್ಲುಕೋಸನ್ನು, ಸಕ್ಕರೆಯನ್ನು ಇನ್ಸುಲಿನು ತೊಗೊಂಡೋಗಿ ಸೆಲ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಲ್ವೋ ರಕ್ತದಲ್ಲೇ ಸೇರ್ಕೊಂಬಿಟ್ಟು ರಕ್ತದ ಸಕ್ಕರೆ ಅಂಶ ಜಾಸ್ತಿಯಾಗಿ ಮೂತ್ರದಲ್ಲಿ ಸಕ್ಕರೆ ಸೋರೋಗ್ಬಿಡುತ್ತೆ. ಯಾವಾಗ ಮೂತ್ರದಲ್ಲಿ ಸಕ್ಕರೆ ಸೋರೋಗುತ್ತೋ ಇವನಿಗೆ ದೇಹದಲ್ಲಿ ಬಾಯಾರಿಕೆ ಜಾಸ್ತಿ ಆಗುತ್ತೆ, ಸುಸ್ತು ಜಾಸ್ತಿ ಆಗುತ್ತೆ. ಗಂಟೆಗೊಂದ್ಸಲ, ಅರ್ಧ ಗಂಟೆಗೊಂದ್ಸಲ, 10 ನಿಮಿಷಕ್ಕೊಂದ್ಸಲ ಯೂರಿನ್ ಪಾಸ್ ಮಾಡ್ತಾ ಇರ್ತಾನೆ, ಮೂತ್ರ ವಿಸರ್ಜನೆ ಮಾಡ್ತಿರ್ತಾನೆ. ಆದ್ದರಿಂದ ಪ್ರತಿಯೊಬ್ಬರಲ್ಲೂ ಕೂಡ ಈ ಅತಿಯಾದ ಹಸಿವು, ಅತಿಯಾದ ದಾಹ, ಅತಿಯಾದ ಬಾಯಾರಿಕೆ ಮತ್ತು ಅತಿಯಾಗಿ ಮೂತ್ರ ವಿಸರ್ಜನೆ ಆಗ್ತಿದೆ ಅಂದರೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಅರ್ಥ. ನೀವೇ ಒಂದು ಸಲ ಮನಸ್ಸಲ್ಲೇ ಚೆಕ್ ಮಾಡ್ಕೊಂಬಿಡ್ಬೇಕು. ಏನಪ್ಪ ನಾನು ದಿನ ಎಷ್ಟೊಂದು ನೀರು ಕುಡಿದ್ರು ಕೂಡ ದಾಹ ಹೋಗ್ತಿಲ್ವಲ್ಲ, ಎಷ್ಟೇ ತಿಂದರೂ ಹಸಿವು ಅಂತ ಇದ್ದೀನಿ, ಎಷ್ಟೊಂದು ಸಲ ನಾನು ರಿಸರ್ಚ್ ಮಾಡ್ತಾನೇ ಇದ್ದೀನಿ, ಎಷ್ಟು ಸಲ ರಿಸರ್ಚ್ ಮಾಡ್ತಾ ಇದ್ದೀನಿ, ಸುಸ್ತಾಗ್ತಿದೆ, ಬೆವರ್ತಾ ಇದ್ದೀನಲ್ಲ, ತುಂಬ ಬೆವರು ಬಂದು ಸುಸ್ತಾಗಿ ಹಸಿವು ಜಾಸ್ತಿ ಆಗಿ ದಾಹನೂ ಜಾಸ್ತಿ ಆಗಿ ಬಂಟ್ಲು ಬಾಯಿ ಎಲ್ಲ ಒಣಗೋಗ್ತಿದೆ ಅಂದರೆ ನಿಮಗೆ ಡಯಾಬಿಟಿಸ್ ಇದೆ ಅಂತ ಅರ್ಥ. ಕಾರಣ ನಿಮ್ಮ ರಕ್ತದಲ್ಲಿ ಸಕ್ಕರೆ ಜಾಸ್ತಿ ತುಂಬಿಕೊಂಡಿದೆ ಅಂತ. ಆ ಸಕ್ಕರೆನ ತೊಗೊಂಡೋಗಿ ಜೀವಕೋಶಗಳಿಗೆ, ಟಿಶ್ಯೂಸ್ಗಳಿಗೆ ಇನ್ಸುಲಿನ್ ತೊಗೊಂಡು ತಲುಪಿಸಿಲ್ಲ ಅಂತ ಅರ್ಥ.
ಅದರಿಂದ ನೀವು ದಿನನಿತ್ಯ ಏನು ಮಾಡಬೇಕು, ಆ ಇನ್ಸುಲಿನ ಪ್ರೊಡ್ಯೂಸ್ ಮಾಡ್ಕೋಬೇಕು. ಆ ಪ್ರೊಡ್ಯೂಸ್ ಮಾಡಿದಂಥ ಇನ್ಸುಲಿನು ರಕ್ತದಲ್ಲಿರತಕ್ಕಂಥ ಕೋಟ್ಯಾಂತರ ಸಕ್ಕರೆಯ ಅಂಶವನ್ನು ಸೆಲ್ಗಳಿಗೆ ತೊಗೊಂಡು ಮನೆ ಬಾಗಿಲಿಗೆ ಬಿಡ್ತಾ ಇರುತ್ತೆ. ಆದ್ದರಿಂದ ಈ ಒಂದು ಸಕ್ಕರೆ ಕಾಯಿಲೆಗೆ ಯಾವ ರೀತಿ ನಾವು ಮುದ್ರೆ ಮಾಡಬೇಕು, ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗಿ ನಮ್ಮ ರಕ್ತದಲ್ಲಿರತಕ್ಕಂಥ ಸಕ್ಕರೆಯ ಅಂಶವನ್ನು ಒಂದೊಂದಾಗಿ ತೊಗೊಂಡೋಗಿ ಆ ಸೆಲ್ಗಳಿಗೆ ಬಾಗಿಲಿಗೆ ತೊಗೊಂಡೋಗಿ ತಲುಪಿಸುತ್ತಾ ಇಲ್ವಾ ಅನ್ನೋದನ್ನು ಯಾವ ಮುದ್ರೆ ಮಾಡಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆದ್ದರಿಂದ ಪ್ರತಿಯೊಬ್ಬರು ದಿನನಿತ್ಯ ಸಾಕಷ್ಟು ವ್ಯಾಯಾಮ ಮಾಡಬೇಕು, ಇಲ್ಲ ಜಾಗಿಂಗ್ ಮಾಡಬೇಕು, ಇಲ್ಲ ವಾಕಿಂಗ್ ಮಾಡಬೇಕು, ಇಲ್ಲ ಸರಿಯಾದ ಜಾಗದಲ್ಲಿ ಊಟ ತಿಂಡಿಗಳನ್ನು ಟೈಮ್ ಟು ಟೈಮ್ ಸರಿಯಾಗಿ ಮಾಡ್ತಿರಬೇಕು. ಎಲ್ಲೋ ಕೆಟ್ಟದ್ದು ತಿನ್ನೋದು, ಯಾವುದೋ ಜಾಗದಲ್ಲಿ ಕುತ್ಕೊಂಡು ತಿನ್ನೋದು, ಉಪವಾಸ ಜಾಸ್ತಿ ಇದ್ದಷ್ಟು ಇನ್ಸುಲಿನ್ ಏನಾಗುತ್ತೆ, ಪ್ರೊಡ್ಯೂಸ್ ಕಮ್ಮಿ ಆಗಿಬಿಡುತ್ತೆ. ಆ ಬೀಟಾ ಸೆಲ್ಸು ಇನ್ಸುಲಿನ್ನ ಕಮ್ಮಿ ಮಾಡಿಬಿಡುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ದಿನನಿತ್ಯ ನಾನು ಮುಂದೆ ತೋರಿಸುವಂಥ ಮುದ್ರೆಯನ್ನು ಕಡೆಪಕ್ಷ ಒಂದು 20-30 ನಿಮಿಷ ಮಾಡಿದ್ರೆ ಇನ್ಸುಲಿನ್ ಜಾಸ್ತಿ ಆಗುತ್ತೆ. ಸಾಯೋ ತನಕ ಇನ್ಸುಲಿನು ಮತ್ತು ಗ್ಲುಕೋಸ್ ಎರಡೂ ಬ್ಯಾಲೆನ್ಸ್ ಆಗಿ ನಮ್ಮ ಶರೀರದಲ್ಲಿ ಸಕ್ಕರೆ ಕಾಯಿಲೆನೇ ಬರೋದಿಲ್ಲ. ಅತಿಯಾಗಿ ನಿದ್ದೆ ಯಾರು ಮಾಡ್ತಾರೋ, ಅತಿಯಾದ ಸೋಮಾರಿತನ, ಇವೆರಡೂ ಕೂಡ ಮನುಷ್ಯನಿಗೆ ಸಕ್ಕರೆ ಕಾಯಿಲೆ ಬರೋಕ್ಕೆ ದಾರಿ ಮಾಡಿಕೊಡುತ್ತೆ. ಅದರಿಂದ ಪ್ರತಿಯೊಬ್ಬರು ಕೂಡ ಅತಿಯಾಗಿ ನಿದ್ದೆ ಮಾಡೋದು ಕಮ್ಮಿ ಮಾಡಿ, ಅತಿಯಾಗಿ ಉಪವಾಸ ಮಾಡೋದನ್ನು ಕಮ್ಮಿ ಮಾಡಿ, ಚೆನ್ನಾಗಿ ವಾಕ್ ಮಾಡಿ, ಮತ್ತು ಸದಾ ಹಸನ್ಮುಖರಾಗಿರಬೇಕು. ಹೊಟ್ಟೆ ಕಿಚ್ಚು ಪಡಬಾರ್ದು, ಕೋಪ ಪಡ್ಕೋಬಾರ್ದು. ಎಷ್ಟು ನೀವು ಹೊಟ್ಟೆ ಕಿಚ್ಚು ಪಡ್ತೀರೋ ಆ ಪ್ಯಾಂಕ್ರಿಯಾಸು ತುಂಬ ಸ್ಟ್ರೈನ್ ತೊಗೊಂಡ್ಬಿಡುತ್ತೆ. ಸ್ಟ್ರೈನ್ ತೊಗೊಂಡಾಗ ಏನಾಗುತ್ತೆ, ಇನ್ಸುಲಿನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಬಿಟ್ಕೊಡಲ್ಲ. ಆದ್ದರಿಂದ ಪ್ರತಿಯೊಬ್ಬರು ದಿನನಿತ್ಯ ಪ್ಯಾಂಕ್ರಿಯಾಸ್ನ ಚೆನ್ನಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ. ಜೀವನದಲ್ಲಿ ಏನು ಮಹಾ ಸಾಧನೆ ಮಾಡ್ತೀವಿ ಅಂದರೆ ದುಡ್ಡು ಸಂಪಾದನೆ ಮಾಡೋದಲ್ಲ, ಅಥವಾ ನಾವು ದುಡ್ಡು ಸಾಕಷ್ಟು ಓದೋದಲ್ಲ, ಕೋಟಿಗಟ್ಟಲೆ ಆಸ್ತಿ ಮಾಡೋದಲ್ಲ. ನಮ್ಮ ಪ್ಯಾಂಕ್ರಿಯಾಸ್ನ ಚೆನ್ನಾಗಿಟ್ಕೊಳ್ಳೋದೇ ದೊಡ್ಡ ಆಸ್ತಿ. ಅದರಿಂದ ಈ ಆಸ್ತಿನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ಆದ ಮುದ್ರೆ ಇದೆ. ನಾನು ಆ ಮುದ್ರೆನ ನಿಮಗೆ ವಿಶೇಷವಾಗಿ ತಿಳಿಸ್ಕೊಡ್ತೀನಿ. ನಾನು ಈಗಾಗಲೇ ತೋರಿಸ್ದೆ ಆರೋಗ್ಯವಂತನ ದೇಹದಲ್ಲಿ ಹೇಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿ ರಕ್ತದಲ್ಲಿರತಕ್ಕಂಥ ಗ್ಲುಕೋಸನ್ನು ಸಮತೋಲನವಾಗಿ ಇಡುತ್ತದೆ ಅಂತ ತಿಳಿಸ್ಕೊಟ್ಟೆ. ಈಗ ಡಯಾಬಿಟಿಕ್ ಟೈಪ್ 1 ಅಂದರೆ ಡಯಾಬಿಟಿಸಲ್ಲಿ ಮೊದಲನೇ ವಿಧದ ಡಯಾಬಿಟಿಸ್ ಬಗ್ಗೆ ನಾನು ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದು ವಿಶೇಷತೆ ಏನಂದರೆ ಇನ್ಸುಲಿನೇ ಪ್ರೊಡ್ಯೂಸ್ ಆಗೋದಿಲ್ಲ ಪ್ಯಾಂಕ್ರಿಯಾಸ್ನಲ್ಲಿ. ಇನ್ಸುಲಿನ್ ಒಂದು ಆ ಹಾರ್ಮೋನ್ಸೇ ಪ್ರೊಡ್ಯೂಸ್ ಆಗಲಿಲ್ಲ ಪ್ಯಾಂಕ್ರಿಯಾಸಲ್ಲಿ ಮೇದೋಜೀರಕಾಂಗದಲ್ಲಿ ಅಂದರೆ ಡಯಾಬಿಟಿಕ್ ಟೈಪ್ 1 ಅಂತ ಅರ್ಥ. ಈ ರೋಗದ ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ ಯಾವಾಗಲೂ ಅತಿಯಾದ ಬಾಯಾರಿಕೆ, ಹಸಿವು, ನಿದ್ದೆ, ಸುಸ್ತು, ಸಂಕಟ ಶುರುವಾಗ್ಬಿಡುತ್ತೆ. ಈ ಡಯಾಬಿಟಿಕ್ ಟೈಪ್ 1ನಲ್ಲಿ ಏನೆಲ್ಲ ವಿಶೇಷತೆ ಇದೆ ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ, ಯಾಕೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಿಲ್ಲ ಪ್ಯಾಂಕ್ರಿಯಾಸ್ ಅನ್ನೋದಕ್ಕೆ ನಿಮ್ಗೊಂದು ಸಣ್ಣ ಪುಟ್ಟದೊಂದು ವಿಡಿಯೋ ತೋರಿಸ್ತೀನಿ. ಬನ್ನಿ, ಡಯಾಬಿಟಿಕ್ ಟೈಪ್ 1 ಬಗ್ಗೆ ಹೇಗಿದೆ ಅನ್ನೋದು ನಿಮ್ಗೆ ನೋಡೋಣ. ನಾವು ತಿಂದಂಥ ಆಹಾರ ಪದಾರ್ಥ ಜಠರದಲ್ಲೇ ಇರುತ್ತೆ, ಅದು ಗ್ಲುಕೋಸು ಕೂಡ ಪ್ರೊಡ್ಯೂಸ್ ಆಗುತ್ತೆ. ಈ ಪ್ಯಾಂಕ್ರಿಯಾಸ್ ಮಾತ್ರ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲ್ಲ. ಇದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ ನಮಗೆ. ಯಾವಾಗ ಟೈಪ್ 1 ಡಯಾಬಿಟಿಸ್ ಅಂತೀವೋ ಅವನಿಗೆ ಸುಮಾರು ಒಂದು 15% ಇವತ್ತಿನ ದಿವಸ ಎಲ್ಲರೂ 40 ಏಜ್ರಿಂದ 45 ವರ್ಷದೊಳಗೆ ಎಲ್ರಿಗೂ ಬರ್ತಿದೆ. ಚಿಕ್ಕ ಮಕ್ಕಳು ಕೂಡ ಈ ಕಾಯಿಲೆ ಬರ್ತಿದೆ, ಈ ಟೈಪ್ 1 ಡಯಾಬಿಟಿಸ್. ನಾವು ತಿಂದಂಥ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಮತ್ತು ಫ್ಯಾಟ್ಸು ಈ ಮೂರೂ ಜಠರಕ್ಕೆ ಹೋಗಿ ಜಠರದಲ್ಲಿ ಜೀರ್ಣ ಆಗಿ ಗ್ಲುಕೋಸ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಗ್ಲುಕೋಸ್ ಪ್ರೊಡ್ಯೂಸ್ ಮಾಡುತ್ತೆ, ಆ ಗ್ಲುಕೋಸು ರಕ್ತದಲ್ಲಿರತಕ್ಕಂಥ ಗ್ಲುಕೋಸು ಸೆಲ್ಗಳಲ್ಲಿ ಟಿಶ್ಯೂಸ್ಗೆ ಹೋಗಿ ಸೇರಬೇಕು. ಆದರೆ ಹೋಗಿ ಸೇರೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ನೋಡಿ, ಎಲ್ಲ ರಕ್ತದಲ್ಲಿರೋ ಸಕ್ಕರೆ ಅಂಶ ಬಂದು ಆ ಟಿಶ್ಯೂ ಅಥವಾ ಜೀವಕೋಶ ಮನೆ ಮುಂದೆ ಬಂದು ನಿಂತಿದೆ. ಎಲ್ಲ ಬಂದು ಮನೆ ಬಾಗಿಲಲ್ಲಿ ನಿಂತಿದೆ. ಆದರೆ ಡೋರ್ ತೆಗೆದು ಈ ಸಕ್ಕರೆ ಅಂಶವನ್ನು ಸೆಲ್ ಒಳಗೆ ಹಾಕೋಕ್ಕೆ ಯಾರೂ ಇಲ್ಲ. ಕಾರಣ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಿಲ್ಲ. ಯಾವಾಗ ರಕ್ತ ಸೆಲ್ಲಲ್ಲಿ ಹೋಗದೆ ಸ್ಟಾಕ್ ಆಗಿಬಿಡ್ತೋ ರಕ್ತದಲ್ಲೇ, ಆಗ ಸಿಕ್ಕಾಬಟ್ಟೆ ಮೂತ್ರ ವಿಸರ್ಜನೆ ಆಗುತ್ತೆ. ಯೂರಿನೇಷನ್, 2 ಕಿಡ್ನಿಯಿಂದ ಸಿಕ್ಕಾಬಟ್ಟೆ ಮೂತ್ರ ವಿಸರ್ಜನೆ ಆಗುತ್ತೆ. ಜೊತೆಗೆ ಹೋಗ್ತಾ ಹೋಗ್ತಾ ಬಾಯೆಲ್ಲ ಒಣಗುತ್ತೆ. ಯಾವಾಗ ಬಾಯಿ ಒಣಗುತ್ತೋ ದಾಹ ಜಾಸ್ತಿ ಆಗುತ್ತೆ. ಸಲೈವರಿ ಗ್ಲ್ಯಾಂಡ್ಸ್ ಎಲ್ಲ ಒಣಗೋಗ್ತಾ ಇರುತ್ತೆ, ಸಲೈವ ಜ್ಯೂಸೇ ಇರೋದಿಲ್ಲ. ಅದಾದ ನಂತರ ನಿಧಾನವಾಗಿ ನಮ್ಮ ಶರೀರದಲ್ಲಿ ಬೆವರು ಶುರುವಾಗುತ್ತೆ. ಮತ್ತು ಜನಾಂಗಗಳಲ್ಲಿ ಅಂದರೆ ಗುಪ್ತ ಜನಾಂಗ ಜಾಗದಲ್ಲೆಲ್ಲ ಕಜ್ಜಿ, ಕೆರೆತ, ನೋವು ಎಲ್ಲ ಶುರುವಾಗುತ್ತೆ. ಏನಾದ್ರು ಗಾಯ ಆಗಿಬಿಟ್ರೆ ಶರೀರದಲ್ಲಿ ವಾಸೆ ಆಗೋದೇ ಇಲ್ಲ. ಯಾವುದಾದ್ರು ಒಂದು ಭಾಗದಲ್ಲಿ ಗಾಯ ಆಯಿತು ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಹೀಲ್ ಆಗೋಕ್ಕೆ. ಇದ್ರ ಜೊತೆಗೆ ಈ ಡಯಾಬಿಟಿಕ್ 1 ಟೈಪ್ನಲ್ಲಿ ಕಣ್ಣು ಕೂಡ ದೃಷ್ಟಿದೋಷದಲ್ಲಿ ತೊಂದರೆ ಕೊಡುತ್ತೆ. ಕಣ್ಣೆಲ್ಲ ಮಂಜಾಗತ್ತೆ. ಯಾವಾಗ ಕಣ್ಣು ಮಂಜಾಗುತ್ತೋ ಆವಾಗ ಗಿಡ್ಡಿನೆಸ್ ಬರುತ್ತೆ. ಕಣ್ಣಲ್ಲಿ ಮಂಜುತನ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಟೈಪ್ 1 ಡಯಾಬಿಟಿಸ್ನಲ್ಲಿ.
ಸುಸ್ತು, ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ, ಉಸಿರು ಬಿಡ್ತಾ ಇರ್ತೀವಿ, ಟಯರ್ಡ್ನೆಸ್ ಜಾಸ್ತಿ ಆಗುತ್ತೆ. ಯಾವಾಗ ಟಯರ್ಡ್ನೆಸ್ ಜಾಸ್ತಿ ಆಗುತ್ತೋ ಆಲಸ್ಯ ಜಾಸ್ತಿ, ನಿದ್ದೆ, ಸೋಮಾರಿತನ ಶುರುವಾಗಿಬಿಡುತ್ತೆ. ಹೀಗೆ ಯಾವಾಗ ರಕ್ತದಲ್ಲೇ ಹೆಚ್ಚು ರಕ್ತದಲ್ಲಿ ಗ್ಲುಕೋಸ್ ಜಾಸ್ತಿ ಆದಾಗ ವೆಯ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ, ಶರೀರದಲ್ಲಿ ತೂಕ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ, ಸಣ್ಣಕ್ಕಾಗಿಬಿಡ್ತಾರೆ. ವೆಯ್ಟ್ ಲಾಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಆವಾಗ ಯೂರಿನೇಷನ್ ಕೂಡ ಜಾಸ್ತಿ ಆಗುತ್ತೆ, ದಾಹ ಮತ್ತು ಜನಾಂಗಗಳ ಕೆರೆತ, ಗಾಯ ಆದರೆ ಕಮ್ಮಿಯಾಗಿ ನಿಧಾನಕ್ಕೆ ವಾಸಿ ಆಗುತ್ತೆ. ಕಣ್ಣಲ್ಲೂ ಕೂಡ ವಿಷನ್ ಕಮ್ಮಿ ಆಗ್ತಾ ಬರುತ್ತೆ, ದೇಹದ ತೂಕ ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಕೂಡ ಟೈಪ್ 1 ಡಯಾಬಿಟಿಸ್ನಲ್ಲಿ ಬರುವಂಥ ಸೂಚನೆಗಳು ಅಥವಾ ಚಿಹ್ನೆಗಳು ಅಂತ. ಡಯಾಬಿಟಿಸ್ ಟೈಪ್ 1ನ ಸಿಂಪ್ಟಮ್ಸ್ ಎಲ್ಲ ನೋಡಿದ್ರಿ. ಯಾವಾಗ ಗ್ಲುಕೋಸಲ್ಲಿ ರಕ್ತದ ಅಂಶ ಜಾಸ್ತಿ ಆಗಿದಾಗ, ಇನ್ಸುಲಿನೇ ಇಲ್ಲ ಅಂದಾಗ, ಒಂದು ಇನ್ಸುಲಿನ್ ಕೂಡ ಬಾಡಿಲಿ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ರಕ್ತದಲ್ಲಿ ಸಕ್ಕರೆ ಜಾಸ್ತಿ ಆಗಿ 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 ಕೊನೆಗೆ ಕಣ್ಣು ಕೂಡ ದೃಷ್ಟಿ ಹೊಟ್ಟೋಗುತ್ತೆ, ನರನಾಡಿಗಳೆಲ್ಲ ಸುಸ್ತಾಗಿ ಎಳ್ತಾ ಬಂದು ಯಾವ ಕಾಯಿಲೆ ಬೇಕಾದ್ರೂ ತಿರ್ಕೊಳ್ಬೋದು. ಅದರಿಂದ ಮನುಷ್ಯ ಈ ಒಂದು ಇನ್ಸುಲಿನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಕೋಬೇಕು ಅಂದರೆ ಅವನು ದಿನನಿತ್ಯ ಆರಾಮಾಗಿರಬೇಕು, ಕೋಪ ಮಾಡ್ಕೋಬಾರ್ದು, ಅಸೂಯೆ ಪಡಬಾರ್ದು, ಮತ್ತು ಅವನು ಕೆಲಸ ಮಾಡೋ ಜಾಗದಲ್ಲಿ, ಮಲಗೋ ಜಾಗದಲ್ಲಿ, ಓದೋ ಜಾಗದಲ್ಲಿ, ಊಟ ಮಾಡೋ ಜಾಗದಲ್ಲಿ ಯಾವಾಗಲೂ ಶಾಂತಿ ತುಂಬಿರಬೇಕು. ಯಾವಾಗ ಈ ಅಶಾಂತಿ ಜಾಸ್ತಿ ಆಯಿತೋ ಪ್ಯಾಂಕ್ರಿಯಾಸ್ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡೋದು ನಿಲ್ಲಿಸ್ಬಿಡುತ್ತೆ. ಬೀಟಾ ಸೆಲ್ಸ್ ಇದು ಯಾವಾಗಲೂ ಮನುಷ್ಯನ ನಡವಳಿಕೆ ಮೇಲೆ ಡಿಪೆಂಡ್ ಆಗಿದೆ. ಯಾರಿಗೆ ಈ ಸೆಲ್ಸಲ್ಲಿ ಅಂದರೆ ರಕ್ತದ ಅಂಶ, ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಸರಿಯಾಗಿ ಸೇರಲಿಲ್ವೋ ಅಂಥವ್ರಿಗೆ ಇನ್ನೊಂದು ಪರಿಹಾರ ಕೂಡ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾರೆ. ದಿನನಿತ್ಯ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು. ದಿನನಿತ್ಯ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಇನ್ಸುಲಿನೇ ಪ್ರೊಡ್ಯೂಸ್ ಆಗದೇ ಇರುವಂಥ ಪ್ಯಾಂಕ್ರಿಯಾಸ್ನಲ್ಲಿ ನಿಧಾನವಾಗಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗಿಬಿಡುತ್ತೆ. ದಿನನಿತ್ಯ ನಿಮ್ಗೆ ಎಷ್ಟು ವರ್ಷ ಆಯಸ್ಸು ಅಂದರೆ ನಿಮಗೆ 70 ವರ್ಷ ಅಂದರೆ ದಿನಕ್ಕೆ 70 ಸುತ್ತು ನೀವು ಪ್ರದಕ್ಷಿಣೆ ಮಾಡ್ತಾ ಇರಬೇಕು. 50 ವರ್ಷ ಆಯಸ್ಸು ಅಂದರೆ 50 ಸುತ್ತು ದಿನಕ್ಕೆ ಮಾಡ್ತಾ ಇರಬೇಕು. ಅಂಥದ್ದು 50 ದಿವಸ ಮಾಡಬೇಕು. ಈಗ ಒಬ್ಬ ವ್ಯಕ್ತಿಗೆ 40 ವರ್ಷ ಆಯಸ್ಸು ಅಂದರೆ ದಿನಕ್ಕೆ 40 ಸುತ್ತು ಪ್ರದಕ್ಷಿಣೆ, ಅಂಥದ್ದು 40 ದಿವಸ ಬಿಡದೆ ಮಾಡಿದ್ರೆ ನಿಧಾನವಾಗಿ ಆ ಶನಿಗ್ರಹದ ಮೇಲೆ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡುವಂಥ ಶಕ್ತಿ ಪ್ರಾಪ್ತಿ ಆಗ್ತದೆ. ಇದೊಂದು ವಿಶೇಷವಾದಂಥ ಸಂಶೋಧನೆ. ಯಾರಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ವೋ ಈ ಪ್ಯಾಂಕ್ರಿಯಾಸ್ನಲ್ಲಿ ಅಂಥವ್ರಿಗೆ ಮುದ್ರೆ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಶಮಿ ವೃಕ್ಷದಲ್ಲಿ ಶನಿಗ್ರಹ ವಾಸ ಮಾಡ್ತಾರೆ. ಯಾವಾಗ ನೀವು ಆ ಪ್ರದಕ್ಷಿಣೆ ಮಾಡ್ತಿರೋ, ಆ ಪ್ರದಕ್ಷಿಣೆ ಮಾಡ್ತಿರ್ಬೇಕು ಆ ಓಝೋನ್ ಲೇಯರಲ್ಲಿ ನಿಮಗೆ ಶರೀರದಲ್ಲಿ ಜಠರದ ಕೆಳಭಾಗದಲ್ಲಿರ್ತಕ್ಕಂಥ ಆ ಒಂದು ಪ್ಯಾಂಕ್ರಿಯಾಸ್ಗೆ ಒಂದು ಹೀಟಾದ ಎನರ್ಜಿ ಹೋಗಿ ಟಚ್ ಆಗಿ ಸಾಧ್ಯವಾದಷ್ಟು ಸ್ವಲ್ಪ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರೂ ಇನ್ಸುಲಿನೇ ಶರೀರದಲ್ಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಟೈಪ್ 1 ಡಯಾಬಿಟಿಕ್ಕು ಇನ್ಸುಲಿನೇ ಇಲ್ಲ ಅಂತ ಅಂದಾಗ ಮಾತ್ರ ಇದನ್ನು ಡಯಾಬಿಟಿಕ್ 1 ಅಂತ ಕರೀತಾರೆ ಡಾಕ್ಟ್ರುಗಳೆಲ್ಲ. ಈ ಥರ ಏನಾದ್ರು ಒಂದು ಸೋಂಕು ಬಂದುಬಿಟ್ರೆ ನಾಳೆ ಒಂಚೂರು ಗಾಯ ಆದರೆ ಕಟ್ ಮಾಡಿಬಿಡ್ತಾರೆ ಆ ಜಾಗನೇ, ಗ್ಯಾಂಗ್ರೀನ್ ಅಂತ ಕರೀತಾರೆ. ಈ ಥರ ಒಂದು ಅಂಗಹೀನತೆ, ಅಂಗವಿಕಲತೆ ರೋಗ ಕೂಡ ಬರುತ್ತೆ ಈ ಒಂದು ಡಯಾಬಿಟಿಕ್ ಟೈಪ್ 1ಇಂದ. ಅದರಿಂದ ಪ್ರತಿಯೊಬ್ಬರು ಕೂಡ ದಿನನಿತ್ಯ ಆರೋಗ್ಯವಾಗಿರಬೇಕು ಅಂದರೆ ನಾನು ಮುಂದೆ ತೋರಿಸುವಂಥ ಒಂದು ಸಣ್ಣ ಮುದ್ರೆ ಇದೆಯಲ್ಲ, ಆ ಸಣ್ಣ ಮುದ್ರೆ ಮತ್ತು ಮಂತ್ರವನ್ನು ಜಪ ಮಾಡಿದ್ದೇ ಆದರೆ ಡಯಾಬಿಟಿಕ್ ಟೈಪ್ 1 ನಿಮಗೆ ಜನ್ಮದಲ್ಲಿ ಬರೋದಿಲ್ಲ. ಮುಂದೆ ಬರೋ ಸೂಚನೆ ಇದ್ದರೂ ಕೂಡ ನೀವು ಈಗಲೇ ಅದನ್ನು ಪ್ರಿಕಾಷನರಿ ಮೆಷರ್ಸ್ ಅಂದರೆ ಮುಂಜಾಗ್ರತೆ ಕ್ರಮದಿಂದ ಅದನ್ನು ತಡೆಗಟ್ಟಬೋದು. ಜಾತಕದಲ್ಲಿ ಈ ಥರ ದೋಷ ಇದೆ ಅಂತ ಗೊತ್ತಾದರೆ ತಕ್ಷಣ ನಾವು ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಹಾಗಾದರೆ ಜಾತಕದಲ್ಲಿ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಪತ್ತೆ ಹಚ್ಚೋದು ಹೇಗೆ ಅನ್ನೋದು ದೊಡ್ಡ ವಿದ್ಯೆ ಅದು. ನಾನು ವಿರಾಮದ ಮುಂಚೆ ಹೇಳ್ತಾ ಇದ್ದೆ, ಎಂಥ ಟೈಪ್ 1 ಡಯಾಬಿಟಿಸ್ ಇದ್ದರೂ ಕೂಡ ನಾವು ಈ ಮುದ್ರಾಶಾಸ್ತ್ರದಿಂದ ಕಂಟ್ರೋಲ್ ಮಾಡ್ಬೋದು ಅಂತ. ಇದು ಮೆಡಿಕಲ್ ಸೈನ್ಸ್ಗೆ ಒಂದು ಚಾಲೆಂಜ್ ಆಗಿದೆ. ನಾನು ಸಾಕಷ್ಟು ಜನಕ್ಕೆ ಈ ಮುದ್ರೆಯನ್ನು ಹೇಳ್ಕೊಟ್ಟಿದ್ದೀನಿ. ಆ ಮಂತ್ರ ಜಪದ ಪ್ರಭಾವದಿಂದ, ಮುದ್ರೆ ಧಾರಣೆ ಮಾಡೋದ್ರಿಂದ ಟೈಪ್ 1 ಡಯಾಬಿಟಿಸ್ ಎಷ್ಟೋ ಜನಕ್ಕೆ ಕ್ಯೂರ್ ಆಗಿದೆ. ಮತ್ತು ತುಂಬ ಜಾಸ್ತಿ ಇದ್ದಂಥ ಹೈ ಶುಗರ್ ಕೂಡ ಸಮತೋಲನಕ್ಕೆ ಬಂದು ಬ್ಯಾಲೆನ್ಸ್ ಆಗಿ ಸಕ್ಕರೆನೂ ಕೂಡ ತಿನ್ನೋದು, ಸ್ವೀಟ್ಸ್ ಕೂಡ ತಿನ್ನೋಕ್ಕೂ ಶುರು ಮಾಡಿದರೆ ಎಷ್ಟೋ ಜನ. ಹಾಗಾದರೆ ಆ ಮುದ್ರೆಯಲ್ಲಿ ಒಂದು ಏನು ವಿಶೇಷತೆ ಇದೆ ಅನ್ನೋದೇ ಈ ಮುದ್ರಾ ವಿಜ್ಞಾನದ ಒಂದು ಭಾಳ ವಿಶೇಷವಾದಂಥ ಶಕ್ತಿ. ಯಾರಿಗೆ ಟೈಪ್ 1 ಡಯಾಬಿಟಿಸ್ ಇದೆಯೋ, ಟೈಪ್ 1 ಅಂದರೆ ಇನ್ಸುಲಿನ್ ಯಾರಲ್ಲಿ ಪ್ರೊಡ್ಯೂಸೇ ಆಗೋದಿಲ್ವೋ ಪ್ಯಾಂಕ್ರಿಯಾಸಲ್ಲಿ, ಅಂಥವ್ರಲ್ಲಿ ರಕ್ತದಲ್ಲಿ ಗ್ಲುಕೋಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೀನಿ. ಯಾವಾಗ ಗ್ಲುಕೋಸ್ ಜಾಸ್ತಿ ಆಯಿತು, ರಕ್ತದಲ್ಲಿ ದಿನನಿತ್ಯ ಗ್ಲುಕೋಸ್ ಜಾಸ್ತಿ ಆಗಿ ವಿಪರೀತ ಏನಾಗುತ್ತೆ, ಅವನಿಗೆ ಯೂರಿನೇಷನ್ ಆಗುತ್ತೆ, ಬಾಯಿ ಒಣಗೋಗುತ್ತೆ ಅಂತೆಲ್ಲ ಹೇಳಿದ್ದೀನಿ ವಿರಾಮದ ಮುಂಚೆ. ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ಏನಂದರೆ ನೋಡಿ, ನಮ್ಮ ಪತಾಕ ಹಸ್ತ ತಗೊಳ್ಳಿ, ಇದು ಅಭಯ ಹಸ್ತ ಅಂತ. ಈ ಮುದ್ರೆಯಲ್ಲಿ ಏನು ವಿಶೇಷತೆ ಅಂದರೆ ಈ 2 ಬೆರಳಿದೆಯಲ್ಲ, ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು, ಈ ಉಂಗುರದ ಬೆರಳೆ
ಚರ್ಮ ಮತ್ತು ಮಾಂಸವನ್ನು ಕಂಟ್ರೋಲ್ ಮಾಡುತ್ತೆ. ಇದು ಚರ್ಮ, ಮಾಂಸ, ಮೂಳೆ, ರಕ್ತ ಮತ್ತು ಈ ಕೂದಲು, ಉಗುರನ್ನೆಲ್ಲ ಈ ಒಂದು ತತ್ವ ಕಾಪಾಡುತ್ತೆ. ಇದಕ್ಕೆ ಏನು ಹೇಳ್ತಾರೆ? ಸೂರ್ಯಗ್ರಹ ಅಥವಾ ಭೂಮಿ ತತ್ವ ಅಂತಾರೆ. ಇದು ಅಗ್ನಿತತ್ವ. ಈ ಅಗ್ನಿತತ್ವದ ಮೇಲೆ ಈ ಆಕಾಶ ತತ್ವ ಅಂದರೆ ಮಧ್ಯದ ಬೆರಳು ಆಕಾಶ ತತ್ವ. ಹೊಟ್ಟೆ ಕಿಚ್ಚು, ಕೋಪ, ಮೋಸ, ವಂಚನೆ, ಅಧೈರ್ಯ, ನಿರುತ್ಸಾಹ ಇವನ್ನೆಲ್ಲ ಈ ಮಧ್ಯದ ಉಂಗುರದ ಬೆರಳು ಕಂಟ್ರೋಲ್ ಮಾಡುತ್ತೆ. ಅದರಿಂದ ಮನಸ್ಸಿನಲ್ಲಿ ಬರತಕ್ಕಂಥ ಚಿಂತನೆ, ಉದ್ವೇಗ, ಕೋಪ ಮತ್ತು ಅಸೂಯೆ ತಗೊಂಬಂದು ಈ ಬೆಂಕಿ ಅಂಶ ಇರುವಂಥ ಹೆಬ್ಬೆಟ್ಟ ಮೇಲೆ ಹಾಕಿಬಿಟ್ರೆ ಎಲ್ಲ ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಅತಿಯಾದ ಚಿಂತನೆ ಶುರುವಾಗುತ್ತೋ ಈ ಬೆರಳಲ್ಲಿ ಚಿಂತನೆ ಕಂಟ್ರೋಲ್ ಮಾಡುತ್ತೆ. ಹೊಟ್ಟೆ ಕಿಚ್ಚು, ಕೋಪ, ಮೋಸ ಮತ್ತು ನಿರುತ್ಸಾಹ, ದುಃಖ ಇವನ್ನೆಲ್ಲ ಈ ಬೆರಳೆ ಕಂಟ್ರೋಲ್ ಮಾಡೋದು. ಈ ಬೆರಳಲ್ಲಿರತಕ್ಕಂಥ ಆ ಎಲ್ಲ ದುರ್ಬುದ್ಧಿಗಳನ್ನು, ಭಾವನೆಗಳನ್ನು ಹೆಬ್ಬೆಟ್ಟು ಮೇಲೆ ಪ್ರೆಸ್ ಮಾಡಿಬಿಟ್ರೆ, ಹೆಬ್ಬೆಟ್ಟು ಯಾಕೆ ಮಾಡ್ತೀವಿ ಅಂದರೆ ಹೆಬ್ಬೆಟ್ಟು ಶುಕ್ರ ಗ್ರಹ. ಶುಕ್ರ ಸಕ್ಕರೆಗೆ ಅಧಿಪತಿ, ಸ್ವೀಟ್ಗೆ ಕಾರಕ ಶುಕ್ರ. ಆದ್ದರಿಂದ ಶುಕ್ರ ಪರ್ವದ ಮೇಲೆ ಅಂದರೆ ಶುಕ್ರ ಗ್ರಹದ ಬೆರಳ ಮೇಲೆ ಇದ್ರ ಜೊತೆಗೆ ಅಗ್ನಿ ಕೂಡ ಜೊತೆಲಿರೋದ್ರಿಂದ ಹೆಬ್ಬೆಟ್ಟು ಮೇಲೆ ಹಾಕಿದಾಗ ಅಸೂಯೆ, ಕೋಪ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಜೊತೆಗೆ ಮಾಂಸಕ್ಕೆಲ್ಲ ಅಧಿಪತಿ ಈ ಸೂರ್ಯಗ್ರಹ. ಮೂಳೆಗೆ ಅಧಿಪತಿ ಸೂರ್ಯ, ಮಾಂಸಕ್ಕೆ ಅಧಿಪತಿ ಸೂರ್ಯ, ನರ ನಾಡಿಗಳಿಗೆ ಅಧಿಪತಿ ಸೂರ್ಯ, ಚರ್ಮಕ್ಕೆ ಅಧಿಪತಿ ಸೂರ್ಯ, ಗಡಸಾದಂಥ ಒರಟಾದಂಥ ಶರೀರದ ಎಲ್ಲ ಭಾಗಗಳು ಅಧಿಪತಿ ಸೂರ್ಯ. ಒರಟು ಅಂದರೆ ಈ ಉಗುರು, ನಮ್ಮ ಉಗುರಿಗೂ ಅಧಿಪತಿ ಸೂರ್ಯಗ್ರಹ. ಈ ಬೆರಳಲ್ಲಿ ಸೂರ್ಯಗ್ರಹ ಇದ್ದಾರೆ. ಆದ್ದರಿಂದ ಸೂರ್ಯನ ಜೊತೆಗೆ ಈ ಆಕಾಶ ತತ್ವವನ್ನು ಜೊತೆಗೆ ಸೇರಿಸ್ಬಿಟ್ಟು ಇನ್ನು ಉಳಿದ ತೋರು ಬೆರಳು ಮತ್ತು ಕಿರು ಬೆರಳನ್ನು ಸ್ಟ್ರೈಟಾಗಿ ನಾವು ಈ ರೀತಿ ನಿಲ್ಲಿಸಿದಾಗ ಇದಕ್ಕೆ ಅಪಾನ ಮುದ್ರಾ ಅಂತಾರೆ. ಈ ಅಪಾನ ಮುದ್ರವನ್ನು ನಾವು ದಿನನಿತ್ಯ 15-20 ನಿಮಿಷ ಮಾಡಿಬಿಟ್ರೆ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಟೈಪ್ 1 ಡಯಾಬಿಟೀಸ್ ಮೊದಲನೇ ವಿಧದ ಸಕ್ಕರೆ ಕಾಯಿಲೆ. ಮೊದಲನೇ ವಿಧದ ಸಕ್ಕರೆ ಕಾಯಿಲೆ ಅಂದರೆ ಇನ್ಸುಲಿನೇ ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ, ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದೇ ನಿಂತೋಗಿತ್ತು ಅಂದರೆ ಈ ಮುದ್ರೆ ಮಾಡೋದ್ರಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಪ್ಯಾಂಕ್ರಿಯಾಸಲ್ಲಿ. ಬೀಟಾ ಸೆಲ್ಸ್ ಅನ್ನೋದು ಇನ್ಸುಲಿನ್ ಅಟ್ಲೀಸ್ಟ್ ಸ್ವಲ್ಪ ದಿನನಿತ್ಯ ಪ್ರೊಡ್ಯೂಸ್ ಮಾಡೋಕ್ಕೆ ಬಿಡುತ್ತೆ. ಹಾಗೆ 2 ಕೈಲೂ ಕೂಡ ನಾವು ಈ ಮುದ್ರೆಯನ್ನು ಧಾರಣೆ ಮಾಡಬೇಕು. ಹೀಗೆ ತಾಯಿ ಮಗು ಗರ್ಭದಲ್ಲೇ ಇದ್ದಾಗಲೇ ಇದನ್ನು ಮಾಡಿಬಿಟ್ರೆ ಪ್ರೆಗ್ನೆಂಟ್ ಆಗಿರೋ ಡಯಾಬಿಟಿಸಲ್ಲೂ ಕೂಡ ಬರೋದಿಲ್ಲ. ಕೆಲವರಿಗೆ ಗರ್ಭಿಣಿ ಡಯಾಬಿಟಿಸ್ ಅಂತ ಬರುತ್ತೆ, ಪ್ರೆಗ್ನೆಂಟ್ ಡಯಾಬಿಟಿಸ್ ಅಂತಾರೆ. ಅಕಸ್ಮಾತ್ ಅದು ಹಂಗೆ ಶಾಶ್ವತ ಉಳ್ಕೊಂಡ್ರೆ ಮಗುಗೂ ಬಂದುಬಿಡುತ್ತೆ. ಆದ್ದರಿಂದ ಈ ಮುದ್ರೆಯನ್ನು ದಿನನಿತ್ಯ ನಾವು ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ, ಈಗ 40 ವರ್ಷ ಅಂದರೆ 40 ನಿಮಿಷ ಮಾಡಬೇಕು. ತುಂಬ ವರ್ಷದಿಂದ ಸಕ್ಕರೆ ಕಾಯಿಲೆಯಿಂದ ನರಳ್ತಾ ಇದ್ದೀನಿ ಅಂದರೆ ಇದು ದಿನನಿತ್ಯ ಅಟ್ಲೀಸ್ಟ್ 1 ಗಂಟೆ ಆದರೂ ಮಾಡ್ತಾ ಇರಬೇಕು. ಈ ರೀತಿ ನಾವು ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಜಾಸ್ತಿ ಆಗುತ್ತೆ. ಎಲ್ಲ ಇನ್ಸುಲಿನ್ ಕೂಡ ನಮ್ಮ ಬಾಡಿನಲ್ಲಿ ಬ್ಲಡ್ಡಲ್ಲಿರೋ ಶುಗರ್ನ ಅಂದರೆ ಗ್ಲುಕೋಸನ್ನು ಸಲೀಸಾಗಿ ತೊಗೊಂಡೋಗಿ ಟಿಶ್ಯೂಸ್ ಒಳಗೆ ಹಾಕಿಬಿಡುತ್ತೆ. ಯಾವಾಗ ಎಲ್ಲ ಗ್ಲುಕೋಸು ಟಿಶ್ಯೂಸ್ನಲ್ಲಿ ಹೋಗ್ತಾ ಇರ್ತದೋ ಡಯಾಬಿಟಿಸೇ ಬರೋದಿಲ್ಲ. ಅದಕ್ಕೆ ಈ ಮುದ್ರೆಗೆ ಅಪಾನ ವಾಯು ಮುದ್ರಾ ಅಥವಾ ಮಧುಮೇಹ ಮುದ್ರಾ, ಮಧುಮೇಹ ನಿಯಂತ್ರಣ ಮುದ್ರಾ ಅಂತಲೂ ಕರೀತಾರೆ. ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ. ಇದಕ್ಕೊಂದು ಸುಲಭವಾದ ಮಂತ್ರ ಇದೆ. ಏನಂದರೆ ತುಂಬ ಅಡ್ವಾನ್ಸ್ ಲೆವೆಲ್ ಮಂತ್ರ ಅದು. ಓಂ ಭ್ರೀಂ ಪಶುಪತಯೇ ರೋಗನಾಶಾಯ ಫಟ್. 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 ಓಂ ಭ್ರೀಂ ಪಶುಪತಯೇ ರೋಗನಾಶಾಯ ಫಟ್ ಅಂತ ದಿನನಿತ್ಯ 108 ಸಲ ಹೇಳಿದ್ರೆ ಸಕ್ಕರೆ ಕಾಯಿಲೆಗೆ ಬರೋದೇ ಇಲ್ಲ. ಟೈಪ್ 1 ಡಯಾಬಿಟಿಸ್ ಹೊರಟೋಗುತ್ತೆ. ಇನ್ಸುಲಿನ್ ಜಾಸ್ತಿ ಆಗುತ್ತೆ. ರಕ್ತದಲ್ಲಿರೋ ಗ್ಲುಕೋಸೇ ಶುಕ್ರಗ್ರಹ, ರಕ್ತ ಮಂಗಳ ಗ್ರಹ. ಆದ್ದರಿಂದ ಈ ಧೂಮಾಗ್ನಿ ಅಂತ ಹೇಳ್ತಾರೆ. ಧೂಮಕೇತು ಅಗ್ನಿ, ಮಂಗಳ ಗ್ರಹ ಧೂಮಕೇತು ಅಂತ ಅಗ್ನಿನ ಪ್ರೊಡ್ಯೂಸ್ ಮಾಡುತ್ತೆ. ಶನಿ ಮಹಾ ತೇಜಾಗ್ನಿ, ಶನಿಗ್ರಹ ತೇಜಸ್ಸನ್ನು ಅಂದರೆ ತೇಜಲ್ಲಿರತಕ್ಕಂಥ ಅಗ್ನಿಯನ್ನು ಉತ್ಪತ್ತಿ ಮಾಡಿ ಪ್ಯಾಂಕ್ರಿಯಾಸ್ಗಳಲ್ಲಿ ಈ 2 ಅಗ್ನಿಗಳು ಸೇರಿಕೊಂಡು ಇನ್ಸುಲಿನ್ ತನಗೆ ತಾನೇ ಪ್ರೊಡ್ಯೂಸ್ ಮಾಡುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ. ಯಾರು ನೈಋತ್ಯ ದಿಕ್ಕಿನಲ್ಲಿ ಕೂತ್ಕೊಂಡು ಈ ಮುದ್ರೆ ಧಾರಣೆ ಮಾಡ್ತಾರೋ ನೈಋತ್ಯ ದಿಕ್ಕಿನಲ್ಲಿ ಇರೋದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಶಕ್ತಿ. ನೈಋತ್ಯ ಅನ್ನೋದು ಒಬ್ಬ ರಾಕ್ಷಸನ ಹೆಸರು. ಆ ಸಕ್ಕರೆಗೆ ಅಧಿಪತಿ ನೈಋತ್ಯ ಮೂಲೆ, ಶುಕ್ರಕ್ಕೆ ಅಧಿಪತಿ. ಆ ಜಾಗದಲ್ಲಿ ಕೂತ್ಕೊಂಡು ನಾವು ಜಪ ಮಾಡಿದ್ದೆ ಆದರೆ, ಮುದ್ರೆ ಧಾರಣೆ ಮಾಡಿದ್ದೆ ಆದರೆ ನಿಮ್ಮ ಮನೇಲಿ ಯಾರಿಗೂ ಕೂಡ ಡಯಾಬಿಟಿಸ್ ಬರೋದಿಲ್ಲ. ಈ ಮುದ್ರೆ ಯಾರು ಧಾರಣೆ ಮಾಡ್ತಾರೋ ಅವರು ದಿನನಿತ್ಯ ಒಬ್ಬರು ಮುಟ್ಟೋದ್ರಿಂದ
ಅವ್ರ ಜೊತೆ ಮಾತಾಡೋದ್ರಿಂದ, ಸ್ಪರ್ಶದಿಂದ, ಅವ್ರ ಸಹವಾಸ ದೋಷದಿಂದ ಕೂಡ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಯಾರಿಗೆ ಸಕ್ಕರೆ ಕಾಯಿಲೆ ಇದೆಯೋ ಈ ಮುದ್ರೆ ಯಾರು ಮಾಡ್ತಾರೋ, ಶುಕ್ರ ಮತ್ತು ಶನಿ ಯಾರು ಹುಚ್ಚನಾಗಿರ್ತಾರೋ ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ, ಅವ್ರ ಜೊತೆ ಯಾವಾಗಲೂ ಇದ್ದರೆ ಮಧುಮೇಹ ರೋಗನೂ ಕೂಡ ಬರೋದಿಲ್ಲ. ಆದ್ದರಿಂದ ಈ ಮುದ್ರೆ ಭಾಳ ವಿಶೇಷವಾದದ್ದು. ವಾಸ್ತು ದೋಷ ನಿವಾರಣೆ ಮಾಡುತ್ತೆ. ಜ್ಯೋತಿಷ ಶಾಸ್ತ್ರ ಪ್ರಕಾರ ಶನಿಗೂ ನಾವು ಶಾಂತಿ ಮಾಡ್ದಂಗಾಯಿತು, ಶುಕ್ರ ಗ್ರಹಕ್ಕೂ ಶಾಂತಿ ಮಾಡ್ದಂಗಾಯಿತು, ಸೂರ್ಯನಿಗೂ ಶಾಂತಿ ಮಾಡ್ದಂಗಾಯಿತು. ಅದರಿಂದ ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್ ಅಂತ ಯಾರು ದಿನನಿತ್ಯ ಮಂತ್ರ ಹೇಳ್ಕೊಂಡು ಮುದ್ರೆ ಧಾರಣೆ ಮಾಡ್ತಾರೋ ಅವರಲ್ಲಿ ಉತ್ಸಾಹ ಜಾಸ್ತಿ ಆಗುತ್ತೆ, ದುಃಖ ಅನ್ನೋದೇ ಬರೋದಿಲ್ಲ. ಇನ್ನೇನು ದುಃಖ, ಯಾರಾದರೂ ಹರ್ಟ್ ಮಾಡಿದರೆ, ಯಾರಾದರೂ ಬೈದಿದ್ರೆ, ಯಾರಾದ್ರು ಕೋಪ ಮಾಡ್ಕೊಂಡು ನಿಮ್ಗೆ ಹೊಡೆದಿದ್ರೆ, ಏನೋ ನಿಮಗೆ ಕೋಪ ಬರುವಂಥ ಸಂದರ್ಭದಲ್ಲಿ ಏನಾದರೂ ಸಿಚುವೇಶನ್ಸ್ ಆ ಥರ ಇತ್ತು ಅಂದಾಗ ತಕ್ಷಣ ಮಾಡಿಬಿಟ್ರೆ ಶನಿ ದುಃಖಕಾರಕ, ಕುಜ ನಿರುತ್ಸಾಹ ಕಾರಕ, ಅಂದರೆ ಉತ್ಸಾಹವನ್ನು ತೆಗೆದುಹಾಕ್ಬಿಡ, ಅಂದರೆ ನಿರುತ್ಸಾಹ ಅಂದರೆ ಉತ್ಸಾಹವನ್ನು ಉತ್ಪತ್ತಿ ಮಾಡ್ತಾನೆ. ಅದರಿಂದ ಮಂಗಳ, ಶುಕ್ರ, ಶನಿ ಈ ಮೂರು ಗ್ರಹಗಳ ಸಂಯೋಗದಿಂದ ಮನಸ್ಸಿಗೆ ಆನಂದ, ಉಲ್ಲಾಸ, ಸಂತೋಷ ಕೊಡ್ತಾನೆ. ಯಾವಾಗ ಮನಸ್ಸಿಗೆ ಚಿಂತನೆ ಇರೋದಿಲ್ವೋ ಸಂತೋಷ ಇದೆ ಅಂತ ಅರ್ಥ. ಯಾವಾಗ ಮನುಷ್ಯ ಚಿಂತನೆ ಮಾಡ್ತಾನೋ, ಇನ್ನೊಬ್ಬರ ಬಗ್ಗೆ ದ್ವೇಷಿಸ್ತಾನೋ, ಇನ್ನೊಬ್ಬರ ಬಗ್ಗೆ ಅವ್ರಿಗೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅವ್ರಿಗೆ ಅಲ್ಲಿ ಮಾಡಬೇಕು, ಇದು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾನೋ, ಪ್ಯಾಂಕ್ರಿಯಾಸ್ ಸವಿತಾ ಹೊಟ್ಟೋಗುತ್ತೆ. ಒಂದು ಸಲ ಪ್ಯಾಂಕ್ರಿಯಾಸ್ ಡ್ಯಾಮೇಜ್ ಆಯಿತು ಅಂದರೆ ಅದು ಮತ್ತೆ ರೀಪ್ಲೇಸ್ ಮಾಡೋಕ್ಕಾಗೋದೇ ಇಲ್ಲ, ಅದು ಮತ್ತೆ ಹೊಸದಾಗಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಲ ಪ್ಯಾಂಕ್ರಿಯಾಸ್ ಹೋಯ್ತು ಅಂದರೆ ಎಲ್ಲ ರೋಗಗಳು ಸುತ್ಕೊಂಡ್ಬಿಡುತ್ತೆ. ಅದರಿಂದ ಈ ಮುದ್ರೆ ನಮ್ಮ ಪ್ಯಾಂಕ್ರಿಯಾಸ್ಗೆ ರಾಜ, ಅದನ್ನು ಕಂಟ್ರೋಲ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ. ಅದು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಸುಖ ಶಾಂತಿ ಕೊಟ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಬಿಟ್ಬಿಡುತ್ತೆ. ಆಗ ನೀವು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಟ್ಯಾಬ್ಲೆಟ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ನಾನು ಡಯಾಬಿಟಿಕ್ 2 ಅಂದರೆ ಎರಡನೇ ವಿಧದ ಡಯಾಬಿಟಿಸ್ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ಮಂತ್ರವನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.